BBMP ಚುನಾವಣೆಗೆ ಯಾರು ನಿಲ್ತಾ ಇದ್ದಾರೆ, ಯಾಕೆ ನಿಲ್ತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಏನೋ ಒಂದು ಲೀಫ್ಲೆಟ್ ಬರುತ್ತೆ, ನೋಡ್ತೀವಿ, ಎಲ್ಲ ಲೀಫ್ಲೆಟು ಒಂದೇ ಥರ ಇರುತ್ತೆ. ಸ್ವಲ್ಪ ನಮಗಿರೋ ವಿಷಯಗಳ ಬಗ್ಗೆ ಅವ್ರೇನು ಮಾಡ್ತಾರೆ ಸ್ವಾಮಿ ಅಂತ ತಿಳಿಸ್ಬೇಕು, ನೀವು ತಿಳಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಈ ವಾರ್ಡ್ ಮಟ್ಟದ ಚರ್ಚೆ ಕಾರ್ಯಕ್ರಮ ಇಟ್ಕೊಂಡ್ವಿ. ಮೊದಲೇ ಹೇಳಿದಂಗೆ ಇದು 7ನೇ ವಾರ್ಡಿನ ಮಟ್ಟದ ಚರ್ಚೆ ಕಾರ್ಯಕ್ರಮ. ಇಲ್ಲಿವರೆಗೂ 6 ವಾರ್ಡ್ಗಳಲ್ಲಿ ನಡೀತು. ಇವತ್ತು ನಮ್ಮೊಂದಿಗೆ 3 ಜನ ಅಭ್ಯರ್ಥಿಗಳು ಸೇರಿದ್ದಾರೆ. ಅವ್ರನ್ನ ನಾನು ವೇದಿಕೆ ಮೇಲೆ ಬರಮಾಡಲಿಕ್ಕೆ ಇನ್ವೈಟ್ ಮಾಡ್ತೇನೆ. ಮೊದಲನೇದಾಗಿ ಅರುಣ್ ಕುಮಾರ್ ಅವರೇ, ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಪಾಟೀಲ್ PK ಅವರು, ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಾಗೇಶ್ ರಾವ್ ಅವರೇ, ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈ 3 ಜನ ಅಭ್ಯರ್ಥಿಗಳು ಪಕ್ಷೇತರರು. ಕಾಂಗ್ರೆಸ್ ಅಭ್ಯರ್ಥಿಗಳು ಬಂದೇ ಬಿಟ್ಟರು ನಾವು ಮಾತಾಡ್ತಾ ಇರೋ ಹಾಗೆ. ಮಹೇಶ್ ಕುಮಾರ್ ಅವರೇ, ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ಪ್ರಕಾಶ್ ಬಿಳವಾಡಿ ಅವ್ರನ್ನ ನಾನು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ಇದು 7ನೇ ಸಂವಾದ ನಾವು ಮಾಡ್ತಾ ಇರೋದು. ಇಲ್ಲಿ ಒಟ್ಟು ಸಮಸ್ಯೆಗಳು ನಾವು ಹೇಗೆ ನಿಭಾಯಿಸಬೇಕು ಅನ್ನೋ ಒಂದು ಚಾರಿತ್ರಿಕ ಪ್ರಜ್ಞೆ ನಿಮ್ಮಲ್ಲಿ ಇರೋದನ್ನು ನೀವೀಗ ತೋರಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ಮೊದಲಿಗೆ ನೀವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಹೇಶ್ ಕುಮಾರ್ ಅವರೇ, ಸರ್ ನೀವು ಹೇಳಿ ನಿಮ್ಮ ಒಂದು 10 ವಾಕ್ಯಗಳಲ್ಲಿ ಏನು ಮಾಡ್ಬೋದು ನಾವು ಬೆಂಗಳೂರಿಗೆ. ಬೆಂಗಳೂರಿನ ಪ್ರಕೃತಿ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ. ಹಾಗಾಗಿ ನಾವು ಬರೋರನ್ನ ಹೋಗಿಯಿಂದ ದಬ್ಬದಿಕ್ಕಂತೂ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬರೋರನ್ನ ನಾವು ಕೇಳ್ಕೊಳ್ಳೋದು ಇಷ್ಟನೇ. ಅವರು ಮಾಡಬೇಕಾಗಿರೋದು, ನಮ್ಮ ಬೆಂಗಳೂರು ಬರ್ತಾರೆ ಅಷ್ಟೇ, ಬೆಂಗಳೂರನ್ನ ಸ್ವಚ್ಛವಾಗಿ ಇಟ್ಕೋತಾ ಇಲ್ಲ. ಬೆಂಗಳೂರಿನಲ್ಲಿ ಬರ್ತಕ್ಕಂಥವ್ರು ದಯಮಾಡಿ ಅವರು ನಮ್ಮ ಜನನ, ನಮ್ಮ ಬೆಂಗಳೂರನ್ನ ಪ್ರೀತಿಸಿ, ಇದು ನಮ್ಮ ಬೆಂಗಳೂರು ನಮ್ಮದು ಅನ್ನೋದಾಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಬೆಂಗಳೂರನ್ನ ಸ್ವಚ್ಛ, ನಾವು ಬೇರೆ ಬೇರೆ ದೇಶಗಳು ನೋಡಿದ್ದೀನಿ, ಅಮೇರಿಕಾ ನೋಡಿದ್ದೀವಿ, ಇನ್ನೊಂದು ನೋಡಿದ್ದೀವಿ, ಅದು ನಮ್ಮತನ ಅನ್ನೋದೊಂದಿದೆ. ಇದು ಒಂದು ಬೆಂಗಳೂರಿನ ವಿಷನಿನ ಪ್ರಜ್ಞೆ. ಅದು ನೀವೇನು ಹೇಳ್ತೀರಾ, ದಯವಿಟ್ಟು ಹೇಳಿ. ಬ್ಯಾಂಗ್ಳೂರು ಬೆಳೀತಾ ಇದೆ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಅವಾಗಲೇ ಫೇಸ್ ಔಟ್ ಮಾಡ್ಬೋದಾಗಿತ್ತು. ಬೆಳೆಯೋಕ್ಕೆ ಬಿಟ್ಬಿಟ್ಟು ಈಗ ಅದನ್ನು ಕಂಟೈನ್ ಮಾಡೋದು ಕಷ್ಟ. 10 ಅಡಿ ರೋಡ್ ಇದ್ರೂ 5 ಫ್ಲೋರ್ 6 ಫ್ಲೋರು ಸ್ಯಾಂಕ್ಷನ್ ಏನಕ್ಕೆ ಕೊಟ್ಟರು ಫಸ್ಟ್ ಪ್ರಶ್ನೆ. ಆಮೇಲೆ ಟ್ರಾಫಿಕ್, ಈ ರಿಂಗ್ ರೋಡ್ ಮಾಡಿದ್ದಾರೆ. ರಿಂಗ್ ರೋಡು ಅಕ್ಕಪಕ್ಕ ಅಟ್ಲೀಸ್ಟ್ 100 ಫೀಟ್ ಆ ಕಡೆ, 100 ಫೀಟ್ ಈ ಕಡೆ ಡೆವಲಪ್ಮೆಂಟ್ ಬಿಡಬಾರ್ದಾಗಿತ್ತು, ಅದನ್ನು ಬಿಟ್ಟರು. ಈ ಥರ ವಿಲ್ ಪವರ್ ಇಲ್ಲದೆ, ನಮ್ಮ ಓನ್ ಪಾಲಿಟಿಷಿಯನ್ಸೇ ವಿಲ್ ಪವರ್ ಇಲ್ಲದೆ ಇದೆಲ್ಲ ಮಾಡಿಬಿಟ್ಟು ಇವಾಗ ಜನರನ್ನ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ನಾವು ವಿ ಕೆನಾಟ್ ಬ್ಲೇಮ್ ದಿ ಸಿಟಿಸನ್ಸ್ ಆಫ್ ದಿಸ್ ಸಿಟಿ. ಸೊ ಪಾಲಿಟಿಷಿಯನ್ಸ್ ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ರೆ ಪ್ರಾಬ್ಲಿ ಬ್ಯಾಂಗ್ಳೂರ್ ಕ್ಯಾನ್ ಬಿ ಎ ಮಚ್ ಬೆಟರ್ ಪ್ಲೇಸ್ ಟು ಲಿವ್. ವೆನ್ ವಿ ಗಿವ್ ಪವರ್ ಟು ದೆಮ್, ದೇ ಹ್ಯಾವ್ ಟು ಆ್ಯಕ್ಟ್ ಪ್ರಾಪರ್ಲಿ ಇನ್ ಅ ಸೆನ್ಸಿಬಲ್ ವೇ. ಫೋರ್ಥಾಟ್ ಇರಬೇಕು. ಬ್ಯಾಂಗ್ಳೂರ್ ಸಿಟಿ ಬೆಳೀತಾ ಇದೆ, ಅಟ್ಲೀಸ್ಟ್ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಾವು ಕರೆಕ್ಟಾಗಿ ಇಟ್ಕೋಬೇಕು. ಅವರು ಇಲ್ಲಿ ಲೈಕ್ ಅವ್ರ ಗ್ರೋತ್ನು ಇಟ್ಸ್ ಇಂಪಾರ್ಟೆಂಟ್. ತಾವು ಹೇಳಿ. ಇದು ನೀರು ಬೆಳಕು, ಗಾಳಿ ಬೆಳಕು ಇವೆಲ್ಲ ಏನಿದೆ ಪ್ರತಿಯೊಬ್ಬನ ಇದು ಆ ಸರ್ಕಾರದ ಕರ್ತವ್ಯ. ಅದನ್ನು ಬೇಸಿಕ್ ನೀಡ್ಸನ್ನು ನಾವು ಅದನ್ನು ಇದು ಮಾಡಲೇಬೇಕಾದ. ಅದು ಯಾರ ಮುಖಾಂತರ? ಈ ಜನಪ್ರತಿನಿಧಿಗಳ ಮುಖಾಂತರ ಹೋಗುತ್ತದೆ. ಜನಪ್ರತಿನಿಧಿಗಳಿಗೆ ಏನು ಬೇಕು ಅನ್ನೋದನ್ನು ಜನಗಳು ನಮ್ಮನ್ನು ಕೇಳಿದಾಗ ನಾನು ಇದನ್ನು ಏನು ಕೊಡಬೇಕಾಗುತ್ತೆ ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡಲೇಬೇಕಾಗುತ್ತೆ. ಧನ್ಯವಾದಗಳು ಅರುಣ್ ಕುಮಾರ್ ಅವರೇ. ಪಾಟೀಲ್ ಅವರೇ, ನೀವು ಅಷ್ಟೇ. ಇವರು ನಮ್ಮ ನಾಗೇಶ್ ರಾವ್, ಅರುಣ್ ಕುಮಾರ್ ಅವರಂತೆ ನೀವು ಇಂಡಿಪೆಂಡೆಂಟಾಗಿ ನಿಂತಿದ್ದೀರಾ. ಇಂಡಿಪೆಂಡೆಂಟಾಗಿ ನಿಂತಿರೋರಿಗೆ ಒಂದು ಸ್ವತಂತ್ರ ಇರುತ್ತೆ. ಏನಂದರೆ ಅವರಿಗೆ ಹಿಂದೆ ಮಾಡಿದ್ದ ಪಕ್ಷದಿಂದ ಆಗಿರೋ ದೋಷಗಳು ಅವ್ರಿಗೆ ಅಂಟಿಕೊಂಡಿರಲ್ಲ, ಮತ್ತು ಯಾವ ನಿಷ್ಠೂರವನ್ನು ಜನರಿಂದ ಅವರು ಕಟ್ಕೊಂಡಿರಲ್ಲ. ಅದರಿಂದ ನೀವು ಸ್ವತಂತ್ರವಾಗಿ ನಿಮಗನ್ಸಿದ್ದನ್ನು ನೀವು ಹೇಳ್ಬೋದು. ಏನು ಬೆಂಗಳೂರಿನ ಸಮಸ್ಯೆಗಳೇನಿದೆ, ಇದನ್ನು ಹೇಗೆ ಬಗೆಹರಿಸ್ಬೋದು, ಏನಂತೀರಾ ನೀವು ಹೇಳಿ. ನಾವು ಜನರು ಏನು ಮಾಡ್ತಾ ಇದ್ದೀವಿ? ಅವ್ರು ಗಂಟು ಹೊಡ್ಕೊಂಡು ಮನೆಗಿಡಕ್ಕೆ ಮಾಡ್ತಾ ಇದ್ದಾವ, ಅಥವಾ ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಮಾಡೋಕ್ಕೆ ನಾವು ಇದ್ದಾವ? ನಮ್ಮ ಜನರದು ತಪ್ಪಿದೆ ಅಂತ ಕಳ್ಳ ಕದಿಮರಿಗೆ ಓಟ್ ಹಾಕಿ ನಾವು ತಗೊಂಡೋಗಿ ಅವ್ರನ್ನ ಕೂರಿಸಿದ್ದು ಫಸ್ಟ್ ತಪ್ಪು ಸರ್. ಯಾಕಂದ್ರೆ ಈ ಕಳ್ಳ ಕದಿಮರು ಅವರ ಹಿನ್ನೆಲೆಯನ್ನು ನೀವು ತಗೊಳ್ಳಿ. ಪ್ರತಿಯೊಬ್ಬ ರಾಜಕಾರಣಿಯ ಹಿನ್ನೆಲೆ ತಗೊಂಡು ನೀವು ಪ್ರಸಾರ ಮಾಡಿ ಸ್ವಾಮಿ. ಯಾಕೆಂದ್ರೆ ಇವರ ಹಿನ್ನೆಲೆ, ಇವರು ಬರ್ತಕ್ಕಂಥ ರೂಟು, ಇವ್ರು ನಡೀತಕ್ಕಂಥ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ನಮ್ಮ ಬೆಂಗಳೂರು ಯಾವತ್ತೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವರು ಬರೋದು ಬಿಸ್ನೆಸ್ಗೋಸ್ಕರ. ಏನು ಹೇಳಿ? ದುಡ್ಡಿನ ಬಿಸ್ನೆಸ್ಗೋಸ್ಕರ ಬರ್ತಾ ಇದ್ದಾರೆ.
ಇವ್ರನ್ನೆಲ್ಲ ತುಳಿಬೇಕಂದ್ರೆ ಜನರು ನೀವು ತೀರ್ಮಾನ ಮಾಡಬೇಕು. ಒಳ್ಳೆ ವ್ಯಕ್ತಿಯನ್ನು ನೋಡಿ, ಅವನ ಹಿನ್ನೆಲೆ ನೋಡಿ, ಅವನ ದುಡಿಮೆ ಏನು ಮಾಡ್ತಾನಂತ ನೋಡಿ, ಅವನು ಯಾವ ಕೆಟಗರಿಯಿಂದ ಬಂದಿರ್ತಾನೆ, ಯಾವ ರೀತಿ ನೀತಿಯಿಂದ ಬದುಕ್ತಾನೆ, ಅದನ್ನು ಯೋಚನೆ ಮಾಡಿ. ಯಾಕಂದ್ರೆ ನಮಗೆ ನೋವಾಗ್ತಾ ಇದೆ. ನಾನೊಬ್ಬ ಸಣ್ಣ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಸಣ್ಣ ರೈತನ ಮಗ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ಅಲ್ಲಿ ಹುಟ್ಟಿದವನು. ಅಲ್ಲಿ ಹುಟ್ಟಿ ಇಲ್ಲಿ ಬಂದು ಇಲ್ಲಿ ಒಂದು ಶಾಮಿಯಾನ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ನಾನು ಅವತ್ತಿನ 25 ವರ್ಷಗಳಿಂದ ಈ ನಗರದಲ್ಲಿ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬ ರಾಜಕಾರಣಿ ಬರೋದು ದುಡ್ಡು ಮಾಡೋದಕ್ಕೋಸ್ಕರ ರಾಜಕಾರಣಕ್ಕೆ ಬರ್ತಾರೆ. ಇವ್ರನ್ನೆಲ್ಲ ನಾವೊಬ್ಬರೇ ಮಾಡೋಕ್ಕಾಗಲ್ಲ. ಇಡೀ ಬೆಂಗಳೂರು ನಗರದ ಜನತೆ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಪಾಟೀಲ್ ಅವರು ತುಂಬ ವ್ಯಗ್ರವಾಗಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ರಲ್ಲಿ ಕೆಲವು ವಾಸ್ತವ ಅಂಶಗಳಿದೆ ಅನ್ನೋದನ್ನು ನಾನು ಗುರುತಿಸೋಕ್ಕೆ ಬಯಸ್ತೇನೆ. ನಾವಿದನ್ನು ಮಾದರಿ ನಗರ ಮಾಡಬೇಕಂದ್ರೆ ಅವ್ರು ಹೇಳ್ದಂಗೆ ನಾವು ಎಚ್ಚೆತ್ಕೋಬೇಕು, ಇದನ್ನ ಹೆಂಗಾರು ಬಗೆಹರಿಸ್ಕೋಬೇಕು. ಆದರೆ ಅದು ಕಾನೂನಿಂದ ಆಗಬೇಕು, ವಿಕೇಂದ್ರೀಕರಣ ಆಗಬೇಕು. ನೀವೆಲ್ಲರೂ ಇದನ್ನು ನಿರ್ವಹಿಸೋ ಥರದ್ದಾಗಬೇಕು. ನಾನು ಇಷ್ಟು ಹೇಳಿ ನಿಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಬಿಟ್ಟು ಮುಂದೆ ಸಂವಾದ ನಿಮ್ಮೊಂದಿಗೆ ನಡೆಸೋದಕ್ಕೆ ನಾನು ಶ್ರೀಧರ್ ಪಬ್ಲಿಸಿಟಿ ಅವ್ರನ್ನ ಕೇಳ್ಕೊಳ್ತೀನಿ. ನಮಸ್ಕಾರ. ಈಗ ಬೆಂಗಳೂರಿನ ಪರಿಕಲ್ಪನೆ ಏನು, ಅದಕ್ಕೆ ಯಾವ ರೀತಿಯಲ್ಲಿ ಬೆಂಗಳೂರಿನ ಸಮಸ್ಯೆಗಳಿಗೆ ಆಲೋಚನೆ ಮಾಡ್ಬೋದು, ಯಾವ ರೀತಿ ಮುಂದುವರಿಬೋದು ಅಂತ ನಮ್ಮ 4 ಜನ ಅಭ್ಯರ್ಥಿಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾನು ನಾಗಾಪುರ ವಾರ್ಡ್ ಕಡೆ ಎಲ್ಲರ ಗಮನ ಸೆಳೆಯಬೇಕು ಅಂತ ಇದ್ದೀನಿ. ನಾನು ಈ ಬಾರಿ ಪಾಟೀಲ್ ಸಾಹೇಬರಿಂದ ಶುರು ಮಾಡಬೇಕು ಅಂತ ಇಷ್ಟಪಡ್ತೀನಿ. ತಾವು ಚುನಾಯಿತರಾಗಿ ಬಂದರೆ ಈ ವಾರ್ಡಿನಲ್ಲಿ ಯಾವ 5 ಬದಲಾವಣೆಗಳು ತರಬೇಕು ಅಂತ ತಾವು ಪ್ರಯತ್ನ ಪಡ್ತೀರಾ? ಫಸ್ಟು ನನ್ನ ಬದಲಾವಣೆ, ಆಮೇಲೆ ನಮ್ಮ ಜನರ ಬಗ್ಗೆ ಅಭಿವೃದ್ಧಿ. ಎರಡನೇದು ಅನುದಾನ ಬಂದರೆ ನನ್ನ ಕ್ಷೇತ್ರಕ್ಕೆ, ನನ್ನ ವಾರ್ಡ್ಗೆ ಅನುದಾನ ಜನರಿಂದ ವಿತರಣೆ. ನಾಲ್ಕನೇದು ಯಾವುದೇ ಅನುದಾನ ಬಂದರೂ ನಮ್ಮ ನಾಗ್ಪುರ ವಾರ್ಡಿನ ಜನತೆಯ ಅಪ್ಪಣೆ ಇಲ್ಲದೆ 8 ಆಣೆನೂ ರೋಡಲ್ಲಿ ಸುರಿಯೋದಿಲ್ಲ. ಅದನ್ನು ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ನಾಲ್ಕನೇದು, ನಾನು ಯಾವುದೇ ಥರದ ಜಾತಿ ರಾಜಕಾರಣ ಮಾಡಲ್ಲ, ಹಸ್ತಪೇಕ್ಷೆ ಮಾಡಲ್ಲ. ಎಲ್ಲರೂ ಒಂದೇ ಅನ್ನೋ ಭಾವನೆ ತೆಗೆದುಕೊಂಡು ಈ ನಮ್ಮ ನಾಗಪುರ ವಾರ್ಡನ್ನು ಕಟ್ಟೋದಕ್ಕೆ ನಾನು ಪಣ ತೋರ್ತೀನಿ. ಧನ್ಯವಾದಗಳು ಪಾಟೀಲ್ ಅವರೇ. ಅರುಣ್ ಕುಮಾರ್ ಅವರೇ, ತಮ್ಮನ್ನ ಚುನಾಯಿಸಿದ್ರೆ ನಾಗಪುರ ವಾರ್ಡ್ನ ಜನತೆ ಯಾವ 5 ಬದಲಾವಣೆಗಳನ್ನ ಅಪೇಕ್ಷಿಸ್ಬೋದು? ಮೂಲಭೂತ ಸೌಕರ್ಯಗಳನ್ನು ನಾವು ಸರಿಯಾಗಿ ಕೊಟ್ಟಾಗ ಜನಗಳು ಖುಷಿಯಾಗಿರ್ತಾರೆ. ನಂತರ ಏನಂದರೆ ಇಲ್ಲಿ ರಸ್ತೆ ಇದ್ರ ಬಗ್ಗೆ ಆಗಲಿ, ಆಮೇಲೆ ಕಾಲುವೆಗಳು ಹೂಳು ಎತ್ತೋದ್ರ ಬಗ್ಗೆ ಆಗಲಿ, ಆಮೇಲೆ ನಂತರ ಇಲ್ಲಿ ಪಾರ್ಕ್ಗಳಲ್ಲಿ ಕೆಲವೊಂದು ಸವಲತ್ತುಗಳನ್ನು ಈ ಪ್ರತಿಯೊಂದು ಪಾರ್ಕ್ ನೋಡಿದಾಗ ಬಾತ್ರೂಮ್ಗಳಾಗಲಿ ಇದಾಗಲಿ ಎವ್ರಿ ಡೇ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದರೆ ಬಾತ್ರೂಮ್ ಇದ್ರ ಮೇಂಟೆನೆನ್ಸ್ ಇಲ್ಲ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಪಾದಚಾರಿಗಳಿಗೆ ಅದನ್ನು ಏನು ಇಲ್ಲಿ ಇವರಿಗೆ ಕಾಂಟ್ರಾಕ್ಟ್ಸ್ಗಳಿಗೆ ಕೊಟ್ಟಿದ್ದಾರಲ್ಲ ಗಾರ್ಡನ್ ಮೇಂಟೈನ್ ಮಾಡಲಿಕ್ಕೆ, ಆ ಗಾರ್ಡನ್ ಮೇಂಟೈನ್ ಮಾಡುವಂಥ ಪ್ರಾಪರ್ ಚಾನಲಲ್ಲಿ ಹಣ ಸರಿಯಾಗಿ ಇದು ಉಪಯೋಗ ಆಗ್ತಾ ಇಲ್ಲ. ಇಂಥವನ್ನೆಲ್ಲ ಕಡಿವಾಣ ಹಾಕಲೇಬೇಕಾಗುತ್ತೆ. ಧನ್ಯವಾದಗಳು ಅರುಣ್ ಕುಮಾರ್ ಅವರೇ. ನಾಗೇಶ್ ರಾವ್ ಅವರೇ, ಯಾವ 5 ಸಮಸ್ಯೆಗಳ ಬಗ್ಗೆ ತಮ್ಮ ಆದ್ಯತೆ ಇರುತ್ತೆ? ಯಾವ 5 ಬದಲಾವಣೆಗಳು ತಾವು ತರ್ತಾರೆ? BBMP ಆಫಿಷಿಯಲ್ಸು ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ವರ್ಕ್. ಅಂದರೆ ಹೊಣೆಗಾರಿಕೆ ಅವ್ರದ್ದು ಅಕೌಂಟಬಿಲಿಟಿ ಮಸ್ಟ್ ಫಸ್ಟು. ಯಾಕಂದರೆ ಅಫಿಷಿಯಲ್ಸ್ ಕೆಲಸ ಮಾಡಿಸೋದು ಹೌದು. ನಾವು ಅವ್ರನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಅವರು ನಮ್ಮ ಮನೆ ಬಾಗಿಲ ಹತ್ರ ಬಂದು ನಿಂತ್ಕೊಳ್ಳೋದೇನು ಬೇಕಿಲ್ಲ. ಫಸ್ಟ್ ಹೋಗಿ ಕೆಲಸ ಮಾಡಲಿ ಫಸ್ಟು, ಅದು ಇಂಪಾರ್ಟೆಂಟ್. ಸೆಕೆಂಡು, ಪ್ರತಿಯೊಂದು ರಸ್ತೆಯಲ್ಲಿ ಫುಟ್ಪಾತ್ಗಳು ಇಟ್ಸ್ ನಾಟ್ ವಾಕಬಲ್. ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ತುಂಬ ತೊಂದರೆ ಅದು. ಫಾರ್ ಎಕ್ಸಾಂಪಲ್ ಕಮಲಮುಗುಂಟಿ ಗ್ರೌಂಡ್ ಹತ್ರ ಎಲ್ಲರೂ ಯಾಕೆ ರೋಡ್ ಮೇಲೆ ನಡೀತಾರೆ? ಫುಟ್ಪಾತ್ ಸರಿ ಇಲ್ಲ ಅಂತ ರೋಡ್ ಮೇಲೆ ನಡೀತಾರೆ, ವಾಕಿಂಗ್ ಮಾಡ್ತಾರೆ. ಆಮೇಲೆ ಟ್ರಾಫಿಕ್ ಸಮಸ್ಯೆ. ಒಂದು ಪ್ರಾಪರ್ ಸಿಸ್ಟಮ್ ಇಲ್ಲ. ಎಲ್ಲಂದರೆ ಅಲ್ಲಿ ನುಗ್ತಾರೆ, ಎಲ್ಲಂದರೆ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ ಎಲ್ಲ ಕಮರ್ಷಿಯಲ್ಗೆ ಇದು ಮಾಡ್ತಾರೆ. ಥರ್ಡ್ ಅದು. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಪರ್ಮನೆಂಟ್ ಹೆಲ್ಪ್ಲೈನ್ ಮಾಡಬೇಕು. ದೇ ಆರ್ ಸೋ ಮೆನಿ ಪೀಪಲ್ ಸಫರಿಂಗ್ ಇನ್ ಫಸ್ಟ್ ಆರ್ ಬ್ಲಾಕ್, ಸೀನಿಯರ್ ಸಿಟಿಸನ್ಸು. ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಪಾಪ. ಅಟ್ಲೀಸ್ಟ್ ಮತ್ತೆ ಏನಾದರೂ ಆದಾಗ ಒಂದು ಎಮರ್ಜೆನ್ಸಿ ಒಂದು ರೀಚ್ ಆಗೋಂಥದ್ದು ಒಂದು ಪರ್ಸನ್ ಯಾರೇ ಆಗಲಿ ಒಂದು ರೀಚ್ ಆಗೋಂಥ ವ್ಯಕ್ತಿ ಇರಬೇಕು ಅವ್ರಿಗೆ. ಫಿಫ್ತ್ ಒನ್, ಈ ಮರಗಳು ನಮ್ಮ ವಾರ್ಡಲ್ಲಿ ಮರಗಳು ಗುಲ್ಮೋಹರ್ ಟ್ರೀಸ್ ಅಂದರೆ ಅದು ಒಂದು ಫ್ಲವರಿಂಗ್ ಟ್ರೀಸ್, ಅದಕ್ಕೆ ಪ್ರಾಪರ್ ರೂಟ್ಸ್ ಇಲ್ಲ. ಇಟ್ಸ್ ನಾಟ್ ಅ ಡೀಪ್ ರೂಟೆಡ್ ಟ್ರೀ ಅದು.
ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಅದು ಒಂದು ಸತಿ ಗಾತ್ರವಾಗಿ ಬೆಳೀತದೆ ಇನ್ಫ್ಯಾಕ್ಟ್. ಬಟ್ ಜೋರ ಮಳೆ ಮತ್ತು ಗಾಳಿ ರೈನಿ ಸೀಸನಲ್ಲಿ ಬೀಳುವಂಥದ್ದು ಗ್ಯಾರಂಟಿ. ಅದನ್ನು ಟ್ರಿಮ್ ಮಾಡಬೇಕು, ಇಲ್ಲಾಂದರೆ ರೀಪ್ಲೇಸ್ ಮಾಡಬೇಕು ಬೇರೆ ಸ್ಟ್ರಾಂಗರ್ ರೂಟೆಡ್ ಟ್ರೀಸ್. ಅಷ್ಟಂತೂ ಗ್ಯಾರಂಟಿ ಮಾಡ್ತೀನಿ. ಧನ್ಯವಾದಗಳು ನಾಗೇಶ್ ಅವರೇ. ಮಹೇಶ್ ಕುಮಾರ್ ಅವರೇ, ಯಾವ 5 ಬದಲಾವಣೆಗಳು ತಾವು ಚುನಾಯಿತರಾದಲ್ಲಿ ನಾಗಪುರ ವಾರ್ಡ್ನ ಮತದಾರರಿಗೆ ತಾವು ತಂದುಕೊಡ್ತೀರಾ? ಮೊದಲನೇದಾಗಿ ನಿಮಗೆ ಪಾರ್ಕ್ಗಳಲ್ಲಿ ಇವತ್ತೇನಾಗಿದೆ, ಪಾರ್ಕ್ಗಳು ಗಾರ್ಬೇಜ್ ಸೆಂಟರ್ಗಳಾಗ್ಬಿಟ್ಟಿದೆ. ಪಾರ್ಕ್ಗಳಲ್ಲಿ ಏನಾಗಿದೆ, ಕಸನ ನೀವು ನೋಡ್ಬೋದು, ನೀವು ಪ್ರತ್ಯಕ್ಷವಾಗಿ ಬಂದು ಪಾರ್ಕ್ಗಳಲ್ಲಿ ಕಸದ ತೊಟ್ಟಿಗಳಾಗಿದೆ. ಜೊತೆಯಲ್ಲಿ ಪಾರ್ಕ್ಗಳಲ್ಲಿ ಏನು ಫೌಂಟೇನ್ಗಳೇನಿತ್ತು ಇವತ್ತು ಯಾವುದೂ ನಿರ್ವಹಣೆ ಆಗ್ತಾಯಿಲ್ಲ. ಅದು ಮಸ್ಕಿಟೋ ಬ್ರೀಡಿಂಗ್ ಸೆಂಟರ್ಗಳಾಗಿದೆ. ಇವತ್ತು ಎಲ್ಲ ಕಡೆನೂ ಪ್ರತಿ 10 ಮನೆಗಳಲ್ಲೂ ನೀವು ಹೋಗಿ ಸಮೀಕ್ಷೆ ಮಾಡಿ, ಪ್ರತಿ 10 ಮನೆಗಳಲ್ಲೂ ಒಬ್ಬರು ಪೇಷಂಟ್ ಇದ್ದಾರೆ. ಎಲ್ಲಿ ನೋಡಿದ್ರೂ ಅಲ್ಲಿ ಡೆಂಗ್ಯೂ ಫೀವರ್ ಇದೆ. ಪ್ರತಿಯೊಬ್ಬರೂ ಅದನ್ನು ಅನುಭವಿಸ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ ಕೆಲವು ಪೇಷಂಟ್ಗಳು. ನಿಮ್ಗೊಂದು ಗೊತ್ತಿಲ್ಲ, ನಂದಿನಿ ಥಿಯೇಟ್ರ್ ಹತ್ರ, ನಂದಿನಿ ಥಿಯೇಟ್ರ್ ಹಿಂಭಾಗದಲ್ಲಿ ನಂದಿನಿ ಥಿಯೇಟ್ರ್ ಹಿಂಭಾಗದಲ್ಲಿ ರಾಜ್ಕುಮಾರ್ ಆಟದ ಮೈದಾನ ಅಂತ ಏನಿತ್ತು, ಅದನ್ನು ಕಳೆದ 5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಗಾರ್ಬೇಜ್ ಸೆಂಟ್ರ್ ಮಾಡಿದ್ದಾರೆ. ಇವತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಇಟ್ಟಿದ್ದಂಥ ಜಾಗನ ಗಾರ್ಬೇಜ್ ಸೆಂಟ್ರ್ ಆಗಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಡೆತ್ ಸಹ ಆಗಿದೆ, ಡೆಂಗ್ಯೂ ಫೀವರ್ ಬಂದು. ನನ್ನ ಮೊದಲನೇ ಕೆಲಸ ಆ ಡೆಂಗ್ಯೂ ಏನು ಕಸ ನಿರ್ವಹಣಾ ಕೇಂದ್ರ ಏನಿದೆ ಅಲ್ಲಿ ಅದನ್ನು ಮೊದಲನೇ ಶಿಫ್ಟ್ ಮಾಡೋದಕ್ಕೆ ನನ್ನ ಮೊದಲನೇ ಆದ್ಯತೆ. ಇವತ್ತು ಎಲ್ಲಂದ್ರಲ್ಲಿ ಹೆಂಗಸರಾಗಲಿ ವಯಸ್ಸಾದವ್ರಿಗಾಗಲಿ ಸೆಕ್ಯೂರಿಟಿ ಇಲ್ಲ. ಬೆಳಗ್ಗೆ ಇವತ್ತೇನಾದರೂ ರಂಗೋಲಿ ಆಗ್ತಾ ಇದ್ರೆ ಇವತ್ತು ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ. ಹೆಂಗಸರು ಸಾಯಂಕಾಲದ ಹೊತ್ತು ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ. ಇವತ್ತೇನಾದರೂ ನಾನು ಗೆದ್ದು ಬಂದಿದ್ದೆ ಆಯಿತು ಅಂದರೆ ಪ್ರತಿಯೊಂದು ಮೂಲೆಗಳಲ್ಲೂ CCTV ಕ್ಯಾಮ್ರಾಗಳನ್ನ ಅಳವಡಿಸಿ ಅದನ್ನು ನಿರ್ವಹಿಸ್ತೀನಿ. ಇನ್ನೂ ಸಾಕಷ್ಟಿದೆ, ನಂತರ ಹೇಳ್ತೇನೆ.